ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ಅವಳು ಯಾವತ್ತೂ ಹಾಗೆ ತಾನೆ, ಅದು ಗೊತ್ತಿರೋ ವಿಷಯನೇ ಅಲ್ವಾ. ಬಿಟ್ಬಿಡು, ಅವಳು ಹಾಗೇನೆ. ನೋಡು, ನಿಂದಂತೂ ಮದುವೆ ಆಗೋದು ಗ್ಯಾರಂಟಿ. ಓ, ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಪ್ಲೀಸ್ ಕೂತ್ಕೊಳ್ಳಿ. ಥ್ಯಾಂಕ್ ಯು. ತಂಗಾಳಿ ತಾನಾಗೆ ಇಲ್ಲಿವರೆಗೂ ಬೀಸಿದೆ ಅಂದ್ರೆ ಮಳೆ ಬರೋದು ಗ್ಯಾರಂಟಿ ಅನ್ಸುತ್ತೆ. ನನ್ನ ಮಗಳು ಭೈರವಿ ನಿಮ್ಮ ಮಗ ವಿರಾಟನ ಮದುವೆ ಆಗಕ್ಕೆ ಒಪ್ಕೊಂಡಿದ್ದಾಳೆ. ಇನ್ನೀ ಮದುವೆಗೆ ಯಾವ ಚಿಂತೆನೂ ಇಲ್ಲ. ನಾವು ಆರಾಮಾಗಿ ಡೇಟ್ ಫಿಕ್ಸ್ ಮಾಡ್ಬೋದು. ಸರ್, ಈ ಮಾತನ್ನ ಭೈರವಿ ಅವರೇ ಹೇಳಿದ್ರಾ? ಹೌದು. ಹಾಗಾದ್ರೆ ಇನ್ನೇನ್ ಮತ್ತೆ ಮದ್ವೆ ಮಾತುಕತೆ ಆಡ್ಬಿಡಿ. ಅಮ್ಮ, ಇಲ್ಲ, ಅವ್ರು ಹೇಳಿದ್ದೆಲ್ಲ ಪರ್ಫೆಕ್ಟ್ ಆಗಿದೆ. ಇವತ್ತು ಎಲ್ಲ ಮಾತನ್ನು ಕ್ಲಿಯರ್ ಮಾಡಕ್ಕೆ ನಾನಿಲ್ಲಿ ಬಂದಿರೋದು. ನೋಡಿ, ನನಗೆ ಈ ವರದಕ್ಷಿಣೆ, ವರೋಪಚಾರ ಇದೆಲ್ಲ ಏನು ಬೇಡ. ಆದ್ರೆ ನಮ್ ಸ್ಟೇಟಸ್ ತಕ್ಕ ಹಾಗೆ ಮದ್ವೆ ಮಾಡ್ಕೊಟ್ರೆ ಸಾಕು. ಏನು ಬೇಡ ಅನ್ನೋದು ನಿಮ್ ದೊಡ್ಡ ಗುಣ. ಎಲ್ಲ ಇದ್ದು ನಾನೇನು ಮಾಡದೆ ಹೋದ್ರೆ ಅದು ನನ್ನ ಸಣ್ಣತನ ಆಗತ್ತೆ. ಮೇಡಮ್, ನನ್ನ ಮಗಳು ಭೈರವಿಗೆ ನನ್ನ ಸ್ಟೇಟಸ್ ತಕ್ಕ ಹಾಗೆ ಜ್ಯುವೆಲ್ರಿ, ವಾಟ್ ಇಟ್ ಇಸ್, ದಟ್ಸ್ ಮೈ ಪ್ರಾಬ್ಲಮ್. ನಾನು ಅರೇಂಜ್ ಮಾಡ್ತೀನಿ. ಧರ್ಮೇಂದ್ರ ಅವರೇ, ನಾನ್ ಕೇಳಿದ್ದು ನಿಮ್ ಮಗಳನ್ನ, ಚಿನ್ನನಲ್ಲ. ಅದ್ರ ಅವಶ್ಯಕತೆನೂ ನನಗಿಲ್ಲ. ನನ್ ಮಗನ್ ಸಂತೋಷನೇ ನನಗೆಲ್ಲ. ಎಷ್ಟಾದ್ರೆ ಹೆಣ್ಣಿನ ಕಡೆಯೋರು ನಾವು ಮಾಡ್ಲೇಬೇಕು, ಅದ್ ನಮ್ ಕರ್ತವ್ಯ. ಎಸ್, ನನ್ ಮಗ ಇಷ್ಟಪಟ್ಟಿದ್ ಹುಡುಗಿ ಈ ಮನೆ ಸೊಸೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ. ನಮ್ಗಷ್ಟೇ ಸಾಕು. ವಸುಂಧರಾ, ನಿನಗ್ ನಿನ್ ಸ್ಟೇಟಸ್ ಹೇಗ್ ಹೆಚ್ಚೋ ಹಾಗೆ ಅವ್ರಿಗೂ ಅವ್ರ ಸ್ಟೇಟಸ್ ಹೆಚ್ಚು. ಅವ್ರಿಗೆ ಯಾಕೆ ಬೇಜಾರ್ ಮಾಡ್ತೀಯಾ? ಇದು ಸ್ಟೇಟಸ್ ಅಲ್ಲಮ್ಮ, ಇದು ನಮ್ ಸಂಪ್ರದಾಯ. ಅದು ಸರಿ ಅನ್ನಿ ವಸುಂಧರಾ. ಫಸ್ಟ್ ಈಸ್ ಬೆಸ್ಟ್ ಅಂತಾರೆ, ಆದ್ರೆ ನಮ್ಮನೆ ವಿಷಯದಲ್ಲಿ ಸೆಕೆಂಡ್ ಈಸ್ ಬೆಸ್ಟ್. ನೋಡು, ನಮ್ ಎರಡನೇ ಸೊಸೆ ನಮ್ ಘನತೆ ಗೌರವನ ಬೆಳೆಸೋ ತರ ಈ ಮನೆ ಕಾಲಿಡ್ತಿದ್ದಾಳೆ. ಆದ್ರೆ ನಮ್ ಮೊದಲನೇ ಸೊಸೆ ಈ ಮೊದಲನೇ ಸೊಸೆ ನಮ್ ಗೌರವನ್ ಬೆಳೆಸೋದ್ ಹಾಗಿರ್ಲಿ, ಮದುವೆಗ್ ಮುಂಚೆನೆ ಹೊಟ್ಟೆ ಬೆಳೆಸ್ಕೊಂಡ್ ಬಂದ್ ನಿಂತಿದ್ದಾಳೆ. ಹಿಂದಿಲ್ಲ ಮುಂದಿಲ್ಲ, ನಿನಗ್ ಯಾವ ತರದ್ರಲ್ಲೂ ಸೊಸೆ ಆಗೋ ಅರ್ಹತೆನೇ ಇಲ್ಲ. ಅಂಥದ್ರಲ್ಲೂ ಮನೆ ತುಂಬಿಸ್ಕೋತಾ ಇದೀವಲ್ಲ. ಅಜ್ಜಿ, ತಪ್ಪು ನಿನ್ ಮೊಮ್ಮಗೊಂದು ಇದೆ ಅನ್ನೋ ಹಾಗಿದ್ರೆ ಇಬ್ರು ಅನ್ನು. ಸುಮ್ನೆ ಏನೇನೋ ಮಾತಾಡ್ಬೇಡ. ಅಥರ್ವ, ನಾನ್ ನಡ್ದಿರೋ ತಪ್ಪಿನ ಬಗ್ಗೆ ಮಾತಾಡ್ತಾ ಇಲ್ಲ. ನಡಿಬೇಕಾಗಿರೋ ಮದ್ವೆನಲ್ಲಿ ವರೋಪಚಾರ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಅಜ್ಜಿ,
ನನಗೆ ಅಪ್ಪ ಅಮ್ಮ ಇಲ್ಲ. ಅಕಸ್ಮಾತ್ ಅವ್ರು ಇದ್ದಿದ್ರು ಅವ್ರಿಗಿಷ್ಟೆಲ್ಲ ಕೊಟ್ಟು ಮದ್ವೆ ಮಾಡೋ ಶಕ್ತಿ ಇರ್ತಿರ್ಲಿಲ್ಲ. ದಯವಿಟ್ಟು ಚುಚ್ಚಿ ಚುಚ್ಚಿ ಮಾತಾಡ್ಬೇಡಿ. ಅಯ್ಯೋ, ನಾನೆಲ್ಲಾದ್ರೂ ನಿನ್ ಬಗ್ಗೆ ಚುಚ್ಚಿ ಚುಚ್ಚಿ ಮಾತಾಡೋದುಂಟಾ? ಹಾಗೇನಾದ್ರೂ ಮಾಡಿದ್ರೆ ನಿನ್ ಭಾವಿ ಪತಿ ನನ್ನನ್ನೇ ಚುಚ್ಚಿ ಚುಚ್ಚಿ ಹಾಕ್ಬಿಡ್ತಾನೆ. ಸೊಸೈಟಿನಲ್ಲಿ ವಸುಂಧರಾ ಅನ್ನೋ ಹೆಸರಿಗೆ ಇರೋ ತೂಕನೇ ಬೇರೆ. ಆ ತೂಕಕ್ಕೆ ಸಮನ ತೂಕ ಇಲ್ಲದೆ ಇದ್ರೂ ಪರವಾಗಿಲ್ಲ. ಕೊನೆ ಪಕ್ಷ ಆ ಹೆಸರು ಹೇಳಕ್ಕಾದ್ರೂ ಒಂದ್ ಯೋಗ್ಯತೆ ಇರಬೇಕು. ಆ ಯೋಗ್ಯತೆನೂ ನಿನ್ಗಿಲ್ಲ. ಅಜ್ಜಿ, ಸ್ಟೇಟಸ್ ಪ್ರೆಸ್ಟೀಜ್ ಅಲ್ಲಿ ಅಮ್ಮನೇ ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ. ಇವತ್ತು ಅವರೇನೆ ಸುಮ್ಮನೆ ಇದ್ದಾರೆ. ಅಂಥದ್ರಲ್ಲಿ ನೀವ್ ಯಾಕೆ ಮಾತಾಡ್ತಾ ಇದ್ದೀರಾ? ಅವಳೇನೋ ಇರ್ತಾಳಪ್ಪ. ಯಾಕಂದ್ರೆ ಅವಳು ಹೆತ್ತಿರೋ 2 ಮುತ್ತಿನಂತ ಮಕ್ಕಳಿದಾರಲ್ಲ. ನಿಮ್ಮೇಲೆ ಅಷ್ಟೊಂದು ಪ್ರೀತಿ ಅವಳಿಗೆ. ಅವಳಿಗೆ ಅವ್ರ ಮಕ್ಳು ಹೇಗೆ ಹೆಚ್ಚೋ ಹಾಗೆ ನನಗೂ ನನ್ನ ಮಗಳ ಮೇಲೆ ಪ್ರೀತಿ ಹೆಚ್ಚು. ಇವರೇನೋ ದೊಡ್ಡ ಮಟ್ಟದಲ್ಲಿ ಮದುವೆ ಮಾಡಿಸ್ತಾರಂತೆ. ಇನ್ನು ನಮ್ಮ ಕತೆ ಅಷ್ಟೇ, ದಿ ಎಂಡ್. ಅಜ್ಜಿ, ನಮ್ಗೇನ್ ಕಮ್ಮಿ ಆಗಿದೆ ಅಂತ ಅದಕ್ಕೆ ಬಗ್ಗೆ ಹೀಗೆ ಮಾತಾಡ್ತಾ ಇದ್ದೀರಾ? ಹಣ, ಆಸ್ತಿ, ಅಂತಸ್ತು ಇವತ್ತು ನಿಮ್ ಹತ್ರ ಇರ್ಬೋದು, ಆದ್ರೆ ನಾಳೆ ಬೇರೆಯವ್ರ ಹತ್ರನೂ ಇರುತ್ತೆ. ಇವತ್ತು ಕೆಳಗಡೆ ಇರೋರು ನಾಳೆ ಮೇಲ್ಗಡೆ ಬರ್ತಾರೆ. ಹಾಗೆ ಇವತ್ ಮೇಲಿರೋರು ನಾಳೆ ಕೆಳಗಡೆ ಬಂದೇ ಬರ್ತಾರೆ. ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ವಿರಾಟ್, ಆನೆ ಆನೆ ಸಹವಾಸನೆ ಮಾಡಬೇಕು, ಸಿಂಹ ಸಿಂಹದ ಸಹವಾಸನೆ ಮಾಡಬೇಕು. ಆಗ್ಲೇ ಸಂಬಂಧಕ್ಕೆ ಒಂದು ಬೆಲೆ. ನೋಡಿಮ್ಮ, ನಾನು ಭೈರವಿಗೆ ಹೇಗೆ ಮದುವೆ ಮಾಡಿಸ್ತೀನೋ ಅದೇ ಥರ ನಮ್ಮ ಭವಾನಿಗೂ ಮದುವೆ ಮಾಡಿಸ್ತೀನಿ.